दिनांक 27 रोजी कर्वे प्रवीण शेट्टी गटाच्या वतीने येथील सरदास मैदानात सायंकाळी 5 वाजता बेळगाव उत्सव आयोजित करण्यात आला आहे, अशी माहिती कर्वेचे जिल्हाध्यक्ष अभिलाष यांनी दिली. ते सोमवारी बेळगाव येथे आयोजित पत्रकार परिषदेत बोलत होते. सीमा भागातील बेळगावमध्ये कन्नड भाषा आणि संस्कृती जपण्यासाठी व वाढवण्यासाठी कर्वेची भूमिका मोठी असून म्हैसूर दसऱ्याच्या धर्तीवरच बेळगाव उत्सव साजरा केला जात असल्याचे त्यांनी सांगितले. ಕರೆಯೋದಕ್ಕೆ ಮುಖ್ಯ ಕಾರಣ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಬೆಳಗಾವಿಯಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಿರುವಂತಹ ಶ್ರೀ ಸಮಾಜ ಸೇವಕರು ಹಾಗೂ ನಮ್ಮ ಚಲನಚಿತ್ರ ನಿರ್ಮಾಪಕರು ಆದಂತಹ ನನ್ನ ಅಣ್ಣ ಶ್ರೀ ಶಿವಾನಂದ ನಿಲನ್ನವರವರು ಅರ್ಪಿಸ್ತಾ ಇರುವಂತಹ ಬೆಳಗಾವಿ ಉತ್ಸವ ಕಾರ್ಯಕ್ರಮ ಒಂದು ಭವ್ಯ ಕಾರ್ಯಕ್ರಮ ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಇಡೀ ಬೆಳಗಾವಿಯಾದ್ಯಂತ ಸುದ್ದಿ ಮಾಡ್ತಾ ಇದೆ, ಒಂದು ಬೆಳಗಾವಿಯಾದ್ಯಂತ ಪ್ರಚಾರ ಮಾಡ್ತಾ ಇದೆ, ಇಷ್ಟು ಭವ್ಯವಾಗಿ ಆಗ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಅಣ್ಣ ಶ್ರೀ ಶಿವಾನಂದ ಎಸ್ ನಿಲನ್ನವರವರು. ಅವರು ನಮಗೆ ತಮ್ಮ ತನು ಧನ ಮಾನ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಭವ್ಯವಾಗಿ ಮಾಡಬೇಕು ಅಂತ ಅವರು ನನಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಆಗ್ತಾ ಇದೆ. ಅವರು ಸಹ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬರಬೇಕಾಗಿತ್ತು, ಆದರೆ ಅವರ ಒಂದು ಜೀವನದ ಗುರಿ ಒಂದು ಜನರ ಜೀವನವನ್ನು ಉತ್ತಮಗೊಳಿಸಬೇಕು ಅಂತ ದೇಶಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ. ಇವತ್ತು ಅವರು ಛತ್ತೀಸ್ಗಢದಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ಹಾಗಾಗಿ ಅವರು ಇವತ್ತು ಬರೋಕ್ಕಾಗಿಲ್ಲ. ಇನ್ನು ಕಾರ್ಯಕ್ರಮ ನಮ್ಮ ಬೆಳಗಾವಿ ಉತ್ಸವ ಕಾರ್ಯಕ್ರಮದ ಬಗ್ಗೆ ಹೇಳ್ತೀನಿ. ಬೆಳಗಾವಿ ಉತ್ಸವ ಕಾರ್ಯಕ್ರಮ ಯಾವ ರೀತಿ ಏನೇನಿರುತ್ತೆ, ಅವತ್ತು ಯಾವ ರೀತಿ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಅನ್ನೋದನ್ನು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೆಳಗಾವಿ ಉತ್ಸವ ಒಂದು ಭವ್ಯ ವೇದಿಕೆಯಲ್ಲಿ ನಡೀತದೆ. ಅಲ್ಲಿ ಉದ್ಘಾಟಕರಾಗಿ ಖ್ಯಾತ ನಟರಾದ ಶ್ರೀ ಡಾಲಿ ಧನಂಜಯ ಅವರು, ವಸಿಷ್ಠ ಸಿಂಹ ಅವರು, ಅದೇ ರೀತಿ ಕಾಂತಾರದ ಬೆಡಗಿ ಕಾಂತಾರದ ನಾಯಕ ನಟಿ ಸಪ್ತಮಿ ಗೌಡ ಅವರು, ನಟಿ ಹರಿಪ್ರಿಯಾ ಅವರು, ಖ್ಯಾತ ನಟರಾದಂತಹ ನೀನಾಸಂ ಸತೀಶ್ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಸರ್ ಅವರು ವಹಿಸ್ತಾರೆ. ಇನ್ನು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶೇಷ ಕಾರ್ಯಕ್ರಮ ಇದೆ ಇವತ್ತು. ಅದು ನಮ್ಮ ಕರ್ನಾಟಕ ಕಂಡಂತಹ ಅಪ್ರತಿಮ ಗಾಯಕ ಶ್ರೀ ರಾಜೇಶ್ ಕೃಷ್ಣನ್ ಸರ್ ಅವರ ಸಂಗೀತ ಸಂಜೆ ಕಾರ್ಯಕ್ರಮ ಇರ್ತದೆ. ಇದು ಶುರು ಆಗೋಕ್ಕೂ ಮುಂಚೆ, ಇವೆಲ್ಲ ಕಾರ್ಯಕ್ರಮ ಶುರು ಆಗೋಕ್ಕೂ ಮುಂಚೆ ಅಂದರೆ ಅವತ್ತು ಪೂರ್ತಿ ದಿನ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮ ವಿವರಗಳನ್ನ ತಮಗೆ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಬೆಳಗ್ಗೆ 8 ಗಂಟೆಗೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ವಿತ್ ನಗದು ಬಹುಮಾನ ಸಹ ಇರ್ತದೆ. ಅದಕ್ಕೆ ಒಂದು ಭವ್ಯವಾಗಿ ಕ್ರೀಡಾಂಗಣ ಸೃಷ್ಟಿ ಮಾಡಿ ಅಲ್ಲಿ ನಾವು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಮಾಡ್ತಾಯಿದ್ದೀವಿ. ಅದಾದ ನಂತರ ಮಧ್ಯಾಹ್ನ 12:30ಕ್ಕೆ ನಮ್ಮ ಶಿವಾನಂದ ಅಣ್ಣ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು, ಅದೇ ರೀತಿ ಎಲ್ಲ ನಮ್ಮ ಡಾಲಿ ಧನಂಜಯ ಅವರಾಗಿದ್ದು ಎಲ್ಲ ನಟರು, ಆಮೇಲೆ ರಾಜೇಶ್ ಕೃಷ್ಣನ್ ಸರ್ ಅವರು ಎಲ್ಲರೂ ಸಹ ಮಧ್ಯಾಹ್ನ 12ವರೆಗೆ ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ಸಲ್ಲಿಸಲಿದ್ದಾರೆ. ಅದಾದ ನಂತರ ಸಂಜೆ 5 ಗಂಟೆಗೆ ಉತ್ಸವ ಶುರು ಆಗ್ತದೆ. ಇನ್ನು ಕಾರ್ಯಕ್ರಮ ವೇದಿಕೆ ಬಗ್ಗೆ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 50,000 ಜನರಿಗೆ ಭವ್ಯ ವೇದಿಕೆಯನ್ನು ಹಾಕಲಾಗ್ತಾ ಇದೆ. ಬರುವಂಥ 50,000 ಜನರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಉಚಿತ ಪ್ರವೇಶ ಇರ್ತದೆ. ಯಾವುದೇ ರೀತಿ ಪಾಸ್ಗಳಿಗಾಗಲಿ ಯಾವುದೇ ರೀತಿ ಹಣವನ್ನು ನಾವು ತೊಗೊಳ್ತಾ ಇಲ್ಲ. ಕಂಪ್ಲೀಟಾಗಿ ಉಚಿತ ವ್ಯವಸ್ಥೆ ಇರ್ತದೆ. ಅದು 50,000 ಜನರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ. ಇನ್ನು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮ ಮಹಿಳಾ ಘಟಕದಿಂದ, ಮಹಿಳಾ ತಂಡದಿಂದ ಉಡಿಯನ್ನು ತುಂಬುವಂತಹ ಕೆಲಸನ ಆಗ್ತದೆ. ಅಂದರೆ ಬ್ಲೌಸ್ ಪೀಸು, ಎಲೆ ಅಡಿಕೆ, ಹೂ, ಹಣ್ಣು ಕೊಟ್ಟು ಅವರನ್ನು ಗೌರವಿಸುವಂಥ ಕೆಲಸ. ಅದು ಸುಮಾರು ಒಂದು 10,000ದಿಂದ 20,000 ಜನ ಮಹಿಳೆಯರಿಗೆ ಉಡಿ ತುಂಬುವಂಥ ಕೆಲಸ ಅವತ್ತು ಆಗ್ತದೆ. ಇನ್ನು ಅದಾದ ನಂತರ ಸಂಜೆ 5 ಗಂಟೆಗೆ ಉತ್ಸವ ಶುರು ಆಗುತ್ತೆ. ಎಲ್ಲ ನಟ ನಟಿಯರು ವೇದಿಕೆಗೆ ಆಗಮಿಸ್ತಾರೆ, ತಮ್ಮನ್ನು ರಂಜಿಸ್ತಾರೆ. ಅವರು ಸಹ ಪರ್ಫಾರ್ಮೆನ್ಸ್ಗಳನ್ನ ಮಾಡ್ತಾರೆ. ಅದಾದ ನಂತರ ರಾಜೇಶ್ ಕೃಷ್ಣನ್ ಸರ್ ಅವರ ಸಂಗೀತ ಸಂಜೆ ಶುರು ಆಗ್ತದೆ. ಮಧ್ಯದಲ್ಲಿ ನಮ್ಮ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಂಥ ಎಲ್ಲ ಮುಖಂಡರು ಮಾತಾಡ್ತಾರೆ. ನಮ್ಮ ಶಿವಾನಂದ ಅಣ್ಣವರು ಅವ್ರ ದೇಶದ ಜನರನ್ನು ಉದ್ದೇಶಿಸಿ ಅವತ್ತು ಮಾತನಾಡಲಿದ್ದಾರೆ. ರಾಜ್ಯಾಧ್ಯಕ್ಷರು ಸಹ ಅವತ್ತು ಒಂದು ಉತ್ತಮ ಸಂದೇಶವನ್ನು ಕೊಡಲಿದ್ದಾರೆ. ನಾನು ಸಹ ಬೆಳಗಾವಿ ಜನತೆಗಾಗಿ ಒಂದು ಹಿತನುಡಿಗಳನ್ನ ಹೇಳಬೇಕು ಅಂತ ಬಯಸಿದ್ದೀನಿ ಅವತ್ತು. ಸೊ ಇಷ್ಟೆಲ್ಲ ಕಾರ್ಯಕ್ರಮ ನಮ್ಮ ಬೆಳಗಾವಿ ಉತ್ಸವದ ಒಂದು
ವೇದಿಕೆಯಲ್ಲಿ ನಡೆಯಲಿದೆ. ಅಂದರೆ ಈಗ ಹೇಗೆ ನೀವು ನೋಡಿರ್ಬೋದು, ಚಿಕ್ಕಬಳ್ಳಾಪುರ ಉತ್ಸವ ಅಂತ ನಡೆಯುತ್ತೆ, ರಾಮನಗರ ಉತ್ಸವ ಅಂತ ಆಗುತ್ತೆ. ಅಂದರೆ ದಕ್ಷಿಣ ಭಾಗದಲ್ಲಿ ನಡೀತಾ ಇತ್ತು ಕಾರ್ಯಕ್ರಮ. ಅಲ್ಲಿ ಜನರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉಣಬಡಿಸ್ತಾ ಇದ್ರು ಅಲ್ಲಿಯ ನಾಯಕರುಗಳು. ನಮ್ಮ ನಾಯಕರಲ್ಲಿ ಯಾರೂ ಅಂಥ ಕೆಲಸ ಮಾಡಿಲ್ಲ. ಹಾಗಾಗಿ ನನಗೇನೋ ಅದು ಮನಸ್ಸಲ್ಲಿ ಯಾವತ್ತೂ ಕೊರಗೆ ಕಾಡ್ತಾ ಇತ್ತು. ಒಂದು ದೊಡ್ಡ ಕಾರ್ಯಕ್ರಮ, ಇಲ್ಲಿಯ ಜನರಿಗೆ ಎಲ್ಲ ನಟರನ್ನು ಹತ್ತಿರದಿಂದ ನೋಡುವಂಥ ಭಾಗ್ಯ ಸಿಗಬೇಕು. ಎಲ್ಲ ಸಂಗೀತ ಏನು ನಮ್ಮ ಖ್ಯಾತ ಗಾಯಕರಾದಂಥ ರಾಜೇಶ್ ಕೃಷ್ಣನ್ ಅವರ ಒಂದು ಸಂಗೀತವನ್ನು ಕೇಳಬೇಕು ಅಂತ ಎಷ್ಟೋ ಜನರ ಆಸೆ ಇರುತ್ತೆ. ಅದನ್ನೆಲ್ಲ ಹತ್ತಿರದಿಂದ ನಮ್ಮ ಜನರಿಗೆ, ನಮ್ಮ ಬೆಳಗಾವಿ ಜನತೆಗೆ ನಾನು ಅದನ್ನು ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ದಿನದಿಂದ ಇತ್ತು. ಅದು ಇವತ್ತು ಸಾಕಾರಗೊಳ್ತಾ ಇದೆ. ಈ ಒಂದು ಬೆಳಗಾವಿ ಉತ್ಸವ, ಈ ಬೆಳಗಾವಿ ಉತ್ಸವ ಮಾಡಬೇಕು ಅಂತ ನಾನು ತುಂಬ ದಿನದ ಆಸೆ ಇತ್ತು. ಬೆಳಗಾವಿ ಉತ್ಸವ ಅಂತ ಹೆಸರಿಟ್ಟು, ಹೇಗೆ ರಾಮನಗರ ಉತ್ಸವ ಅಂತ ಮಾಡ್ತಾರೆ, ಚಿಕ್ಕಬಳ್ಳಾಪುರ ಉತ್ಸವ ಮಾಡ್ತಾರೆ, ಎಲ್ಲ ಕಡೆ ದಕ್ಷಿಣ ಭಾಗದಲ್ಲಿ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ಕಾರ್ಯಕ್ರಮಗಳು ತುಂಬ ಕಡಿಮೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತುಂಬ ದಿನಗಳ ಆಲೋಚನೆ ಇತ್ತು. ಅದು ಇವಾಗ ಸಾಕಾರಗೊಳ್ತಾ ಇದೆ. ಇದು ಜನರಿಗಾಗಿ, ಬೆಳಗಾವಿ ಜನತೆಗಾಗಿ ಮಾಡ್ತಾ ಇರೋ ಕಾರ್ಯಕ್ರಮ. ಹೌದು, ಇದು ಅದೇ ಹೇಳಿದ್ನಲ್ಲ, ನಮ್ಮ ಚಲನಚಿತ್ರ ನಿರ್ಮಾಪಕರು, ಸಮಾಜ ಸೇವಕರಾದಂಥ ನನ್ನ ಅಣ್ಣ ಶಿವಾನಂದ ಅಣ್ಣ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಸೊ ಅದರ ಸಹಕಾರದಿಂದ ಇದೆಲ್ಲ ಕಾರ್ಯಕ್ರಮ ಆಗ್ತಾಯಿದೆ. ಸುಮಾರು ಖರ್ಚಾಗ್ತಾ ಇದೆ, ಬಟ್ ಅದನ್ನು ನಾವು ತುಂಬ ಅಚ್ಚುಕಟ್ಟಾಗಿ, ನೀಟಾಗಿ, ಒಂದು ದೊಡ್ಡ ಮಟ್ಟದಲ್ಲಿ ಹೇಗೆ ದಸರಾ ಉತ್ಸವ ಆಗುತ್ತೋ ಆ ಉತ್ಸವ ರೀತಿಯಲ್ಲಿನೇ ಯುವ ದಸರಾ ಹೇಗಾಗುತ್ತೋ ಅದಕ್ಕಿಂತ ಯುವ ದಸರಾಗಿಂತ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. यावेळी कन्नड आंदोलनाचे कार्यकर्ते बाबासाहेब उदगट्टी यांच्यासह अन्य पदाधिकारी व कार्यकर्ते उपस्थित होते. विनोद कोलकार, KMM मराठी, बेळगाव.